ಮಹಿಳೆಯ ಅಪಹರಣದ ಕೇಸ್ನಲ್ಲಿ ಮಾಜಿ ಸಚಿವ ಎಚ್.ಡಿ. ರೇವಣ್ಣ ಅವರ ಬಂಧನ ನಿನ್ನೆ ಆಗಿದೆ. ಎಸ್ಐಟಿ ಅಧಿಕಾರಿಗಳು ಮಾಜಿ ಪ್ರಧಾನಿ ಎಚ್.ಡಿ. ದೇವೇಗೌಡರ ನಿವಾಸದಲ್ಲಿ ಎಚ್.ಡಿ. ರೇವಣ್ಣ ಅವರನ್ನ ಅರೆಸ್ಟ್ ಮಾಡುವಂತಹ ಕೆಲಸವನ್ನ ಮಾಡಿದರು. ಅಪಹರಣ ಪ್ರಕರಣದಲ್ಲಿ ಮಾಜಿ ಸಚಿವ ಎಚ್.ಡಿ. ರೇವಣ್ಣ ಅವರ ಬಂಧನ, ಎಸ್ಐಟಿ ಅಧಿಕಾರಿಗಳಿಂದ ಎಚ್.ಡಿ. ರೇವಣ್ಣ ಅವರ ವಿಚಾರಣೆ. 30ಕ್ಕೂ ಹೆಚ್ಚು ಪ್ರಶ್ನೆಗಳನ್ನು ಸಿದ್ಧಪಡಿಸಿಕೊಂಡಿದ್ದಾರೆ ಎಸ್ಐಟಿ ಅಧಿಕಾರಿಗಳು. ಈ ಮೂಲಕ ಡ್ರಿಲ್ ಮಾಡ್ತಾರೆ. ಎಸ್ಐಟಿ ಕೇಳಿದ ಪ್ರಶ್ನೆಗಳೇನು, ರೇವಣ್ಣ ಕೊಟ್ಟಂತಹ ಉತ್ತರ ಏನು? ಪಬ್ಲಿಕ್ ಟಿವಿಯಲ್ಲಿ ರೇವಣ್ಣ ವಿಚಾರಣೆಯ ಎಕ್ಸ್ಕ್ಲೂಸಿವ್ ಮಾಹಿತಿ. ಅಪಹರಣದ ಪ್ರಕರಣದಲ್ಲಿ ಮಾಜಿ ಸಚಿವ ಎಚ್.ಡಿ. ರೇವಣ್ಣ ಅವರ ಬಂಧನ ಆಗಿದೆ. ಎಸ್ಐಟಿ ಕಚೇರಿಯಲ್ಲಿಯೇ ನಿನ್ನೆ ಅವರು ಉಳಿದುಕೊಂಡಿದ್ದಾರೆ. ಇವತ್ತು ನ್ಯಾಯಾಧೀಶರ ಎದುರು ಅವರನ್ನ ಹಾಜರುಪಡಿಸ್ತಾರೆ. ಮತ್ತಷ್ಟು ವಿಚಾರಣೆಗೆ ಒಳಪಡಿಸುವಂತಹ ಸಾಧ್ಯತೆ ಇದೆ. ಹಾಗಾದ್ರೆ ಎಸ್ಐಟಿ ಅಧಿಕಾರಿಗಳ ಡ್ರಿಲ್ ಹೇಗಿತ್ತು ನಿನ್ನೆ? ಏನೆಲ್ಲ ಪ್ರಶ್ನೆಗಳನ್ನ ಕೇಳಿದ್ರು? ಅದಕ್ಕೆ ರೇವಣ್ಣ ಕೊಟ್ಟಂತಹ ಉತ್ತರ ಏನು? ರೇವಣ್ಣ ಅವರ ಮೇಲೆ ಕಿಡ್ನಾಪ್ ಕೇಸ್ ಕೇಳಿ ಬಂದಿರುವಂತಹದ್ದು A2 ಆರೋಪಿ ಪ್ರಕರಣದಲ್ಲಿ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಿನ್ನೆ ನಿರೀಕ್ಷಣಾ ಜಾಮೀನಿನ ಅರ್ಜಿ ವಜಾ ಆಗ್ತಾ ಇದ್ದ ಹಾಗೆ ರೇವಣ್ಣ ಅವರನ್ನ ಅರೆಸ್ಟ್ ಮಾಡಲಾಗಿತ್ತು. ತನಿಖಾಧಿಕಾರಿಗಳು ಕೇಳ್ತಾರೆ, ನಿಮ್ಮನ್ನ ವಿಚಾರಣೆ ಮಾಡಬಹುದಾ ಅಂಥೇಳಿ ಎಚ್.ಡಿ. ರೇವಣ್ಣ ಅವರಿಗೆ ಕೇಳ್ತಾರೆ ಎಸ್ಐಟಿ ಅಧಿಕಾರಿಗಳು. ನಿಮ್ಮನ್ನ ವಿಚಾರಣೆಗೆ ಒಳಪಡಿಸಬಹುದಾ, ನಿಮ್ಮನ್ನ ವಿಚಾರಣೆ ಮಾಡಬಹುದಾ? ರೇವಣ್ಣ ಅವರು ಅದಕ್ಕೆ ಹೇಳ್ತಾರೆ, ಓಕೆ, ವಿಚಾರಣೆ ಮಾಡಿ, ಅದರಲ್ಲಿ ಯಾವುದೇ ಅಭ್ಯಂತರ ಇಲ್ಲ ಅಂತ ಕೂಡ ತಿಳಿಸ್ತಾರೆ ಎಸ್ಐಟಿ ಅಧಿಕಾರಿಗಳಿಗೆ. ಈ ಪ್ರಶ್ನೆಯ ನಂತರ ಅವರನ್ನ ಡ್ರಿಲ್ ಮಾಡಲಿಕ್ಕೆ ಶುರು ಮಾಡ್ತಾರೆ. ನಿಮ್ಮ ಮೇಲೆ ಅಪಹರಣದ ಪ್ರಕರಣ ದಾಖಲಾಗಿದೆ, ಇದು ನಿಜಾನಾ? ಈ ಬಗ್ಗೆ ನೀವೇನು ಹೇಳ್ತೀರಿ? ನಿಮ್ಮ ಹೇಳಿಕೆಯನ್ನ ದಾಖಲಿಸಿ ಅಂತ ಹೇಳ್ತಾರೆ. ಸಂತ್ರಸ್ತೆಯ ಮಗ ನಿಮ್ಮ ವಿರುದ್ಧ ದೂರನ್ನ ಕೊಟ್ಟಿದ್ದಾರೆ, ಈ ದೂರು ನಿಜಾನಾ? ಈ ದೂರಿನ ಬಗ್ಗೆ ತಮ್ಮ ಅಭಿಪ್ರಾಯವೇನು? ಅದಕ್ಕೆ ರೇವಣ್ಣನವರು ಮೌನದಿಂದಲೇ ಇರ್ತಾರೆ, ಉತ್ತರವನ್ನ ಕೊಡೋದಿಲ್ಲ. ಅದಾದ ಮೇಲೆ ಹಲವು ಪ್ರಶ್ನೆಗಳನ್ನು ಕೂಡ ಕೇಳ್ತಾರೆ ತನಿಖಾಧಿಕಾರಿಗಳು. ಸಂತ್ರಸ್ತ ಮಹಿಳೆ ನಿಮಗೆ ಗೊತ್ತಾ? ಗೊತ್ತು ಅನ್ನೋದಾದ್ರೆ ಹೇಗೆ? ಅದಾದ ಮೇಲೆ ರೇವಣ್ಣ ಅವರು ಹೇಳ್ತಾರೆ, 5-6 ವರ್ಷ ನಮ್ಮ ಮನೆಯಲ್ಲಿಯೇ ಕೆಲಸವನ್ನ ಮಾಡಿದ್ರು ಸಂತ್ರಸ್ತ ಮಹಿಳೆ ಅನ್ನುವಂತಹ ಹೇಳಿಕೆಯನ್ನ ರೇವಣ್ಣನವರು ಕೊಡ್ತಾರೆ. ಸಂತ್ರಸ್ತೆಯನ್ನ ತೋಟದ ಮನೆಯಲ್ಲಿ ಇರಿಸಿದ್ದು ನೀವೇನಾ ಅಂಥೇಳಿ ತನಿಖಾಧಿಕಾರಿಗಳು ಪ್ರಶ್ನೆಯನ್ನ ಮಾಡ್ತಾರೆ ಎಚ್.ಡಿ. ರೇವಣ್ಣ ಅವರಿಗೆ. ಅದಕ್ಕೆ ರೇವಣ್ಣ ಅವರು, ನನಗೆ ಆ ವಿಷಯ ಗೊತ್ತಿಲ್ಲ, ನನಗೂ ಅದಕ್ಕೂ ಯಾವುದೇ ರೀತಿಯ ಸಂಬಂಧ ಇಲ್ಲ ಅನ್ನುವಂತಹ ಉತ್ತರವನ್ನು ಕೊಡ್ತಾರೆ. ಅದಾದ ಮೇಲೆ ತನಿಖಾಧಿಕಾರಿ ಮತ್ತೊಂದು ಪ್ರಶ್ನೆಯನ್ನು ಕೇಳ್ತಾರೆ, ಸಂತ್ರಸ್ತೆಯ ಮಗ ನಿಮ್ಮ ಮೇಲೆ ಆರೋಪಿಸಿದ್ದಾರೆ, ಈ ಪ್ರಕರಣದಲ್ಲಿ ನೀವು A1 ಆರೋಪಿ. ರೇವಣ್ಣ ಅದಕ್ಕೆ ಉತ್ತರವನ್ನು ಕೊಡ್ತಾರೆ, ಇದು ದುರುದ್ದೇಶದಿಂದ ನನ್ನ ತೇಜೋವಧೆ ಮಾಡಬೇಕು ಅನ್ನುವಂತಹ ಮಾಡಿರುವಂತಹ ಕೆಲಸ ಅಂಥೇಳಿ ಉತ್ತರವನ್ನ ಎಸ್ಐಟಿ ಅಧಿಕಾರಿಗಳಿಗೆ ರೇವಣ್ಣ ಅವರು ಕೊಡ್ತಾರೆ. ಈ ಉತ್ತರ ಸಿಗ್ತಾ ಇದ್ದ ಹಾಗೆ ಮತ್ತೊಂದು ಪ್ರಶ್ನೆಯನ್ನು ತನಿಖಾಧಿಕಾರಿಗಳು ಕೇಳ್ತಾರೆ, ಸಂತ್ರಸ್ತ ಮಹಿಳೆಗೆ ಕಿರುಕುಳವನ್ನ ಕೊಟ್ಟಿದ್ದಾರಲ್ಲ, ಅದರ ಬಗ್ಗೆ ತಾವೇನು ಹೇಳ್ತೀರಿ ಅಂಥೇಳಿ ಪ್ರಶ್ನೆಯನ್ನು ಮಾಡ್ತಾರೆ ರೇವಣ್ಣ ಅವರಿಗೆ. ಅದಕ್ಕೆ ರೇವಣ್ಣ ಹೇಳ್ತಾರೆ, ನನಗೆ ಅದರ ಬಗ್ಗೆ ಏನೂ ಗೊತ್ತಿಲ್ಲ ಅನ್ನುವಂತಹ ಉತ್ತರವನ್ನ ಮತ್ತೊಮ್ಮೆ ಪುನರುಚ್ಚರಿಸ್ತಾರೆ ಎಚ್.ಡಿ. ರೇವಣ್ಣ ಅವರು. ನಾನು ಅಪಹರಣವನ್ನ ಮಾಡಿಸಿಲ್ಲ, ಇನ್ನು ಹಲ್ಲೆ ಆಗಿರೋದ್ರ ಬಗ್ಗೆ ನನಗೆ ಹೇಗೆ ಗೊತ್ತಾಗುತ್ತೆ ಅನ್ನುವಂತಹ ಉತ್ತರ ರೇವಣ್ಣ ಕಡೆಯಿಂದ ಬರುತ್ತೆ. ಈ ಉತ್ತರ ಬರ್ತಾ ಇದ್ದ ಹಾಗೆ ಮತ್ತೊಂದು ಪ್ರಶ್ನೆಯನ್ನ ರೈಸ್ ಮಾಡ್ತಾರೆ ಎಸ್ಐಟಿ ಅಧಿಕಾರಿಗಳು, ತನಿಖಾಧಿಕಾರಿಗಳು. ಹೀಗೆ 30 ಪ್ರಶ್ನೆಗಳನ್ನ ಕೇಳಿರುವಂಥದ್ದು. 30 ಪ್ರಶ್ನೆಗಳಿಗೂ ಕೂಡ ಎಚ್.ಡಿ. ರೇವಣ್ಣ ಅವರು ಉತ್ತರವನ್ನು ಕೊಟ್ಟಿರುವಂಥದ್ದು. ತಮ್ಮ ಹೇಳಿಕೆಯನ್ನು ದಾಖಲು ಮಾಡುವಂತಹ ಕೆಲಸವನ್ನು ಮಾಡಿದ್ದಾರೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಡೀಟೇಲ್ಸ್ ಅನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ನರಸಿಂಹಮೂರ್ತಿ, ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ನರಸಿಂಹಮೂರ್ತಿ, ಮಹಿಳೆಯ ಅಪಹರಣ ಕೇಸ್ನಲ್ಲಿ ಮಾಜಿ ಸಚಿವ ಎಚ್.ಡಿ. ರೇವಣ್ಣ ಅವರ ಬಂಧನ ಆಗಿದೆ. ಎಸ್ಐಟಿ ಅಧಿಕಾರಿಗಳು ನಿನ್ನೆ ಅವರನ್ನ ಅರೆಸ್ಟ್ ಮಾಡುವಂತಹ ಕೆಲಸ ಮಾಡಿದ್ರು. ಅವರನ್ನ ಎಸ್ಐಟಿ ಕಚೇರಿಯಲ್ಲಿಯೇ ಇಟ್ಕೊಂಡಿದ್ದಾರೆ. ನಿನ್ನೆ ಇಡೀ ದಿನ ಏನಾಯ್ತು, ಜೊತೆಗೆ ಏನೆಲ್ಲ ಪ್ರಶ್ನೆಗಳನ್ನ ಕೇಳಲಾಯ್ತು ರೇವಣ್ಣ ಅವರಿಗೆ ಅಂತ? ಪ್ರೇಮ, ನಿನ್ನೆ ಹೊಳೆನರಸೀಪುರ MLA ಎಚ್.ಡಿ. ರೇವಣ್ಣ ಅವರನ್ನು ಅರೆಸ್ಟ್ ಮಾಡುವ ಕೆಲಸವನ್ನು SIT ಅಧಿಕಾರಿಗಳು ಮಾಡಿದರು. KR ನಗರ ಪೊಲೀಸ್ ಠಾಣೆಯಲ್ಲಿ ದಾಖಲಾಗಿದ್ದಂತಹ ಕಿಡ್ನಾಪ್ ಕೇಸ್ ಪ್ರಕರಣ ಸಂಬಂಧ ಅವ್ರನ್ನ ಈಗಾಗಲೇ ಅರೆಸ್ಟ್ ಮಾಡಲಾಗಿದೆ. ನಿನ್ನೆ 6 ಗಂಟೆಗೆ ಅರೆಸ್ಟನ್ನು ಮಾಡಿರೋದ್ರಿಂದ ಇವತ್ತು ಸಂಜೆ 6 ಗಂಟೆಯ ಒಳಗಾಗಿ ಅವರನ್ನ ನ್ಯಾಯಾಧೀಶರ ಮುಂದೆ ಹಾಜರುಪಡಿಸಬೇಕು. ಹೀಗಾಗಿ ಅಷ್ಟರೊಳಗೆ ಪ್ರಾಥಮಿಕ ಹಂತದಲ್ಲಿ ಬಂದಂತಹ ಅನುಮಾನಗಳಲ್ಲಿ ಉದ್ಭವಿಸಲಾದಂತಹ ಪ್ರಶ್ನೆಗಳು ಯಾವಿದ್ದಾವೆ ಅವುಗಳನ್ನು ಕೇಳಿ ಇವರಿಂದ ಉತ್ತರವನ್ನು ಪಡೆದುಕೊಳ್ಳೋ ಕೆಲಸವನ್ನು SIT ಅಧಿಕಾರಿಗಳು ಮಾಡಿದ್ದಾರೆ ಅನ್ನೋ ಮಾಹಿತಿಗಳು ಲಭ್ಯವಾಗ್ತಿದೆ. ಅಂದರೆ KR ನಗರ ಪೊಲೀಸ್ ಠಾಣೆಯಲ್ಲಿ ದಾಖಲಾಗಿದ್ದಂತಹ
IPC ಸೆಕ್ಷನ್ 364A ಮತ್ತು 365 ಕಿಡ್ನ್ಯಾಪ್ ಪ್ರಕರಣಗಳೇನಿದ್ದಾವೆ, ಈ ಪ್ರಕರಣ ಸಂಬಂಧ ಒಂದಷ್ಟು ಪ್ರಶ್ನೆಗಳನ್ನು ಕೇಳಿದ್ದಾರೆ. ಆ ಸಂತ್ರಸ್ತ ಮಹಿಳೆ, ಕಿಡ್ನ್ಯಾಪ್ಗೊಳಗಾದಂತಹ ಮಹಿಳೆ ಏನಿದ್ದಾರೆ, ಅವರು ತಮ್ಮ ಬಳಿ ಎಷ್ಟು ವರ್ಷದಿಂದ ಕೆಲಸ ಮಾಡ್ತಿದ್ರು, ಹೇಗೆ ಪರಿಚಯ, 29ನೇ ತಾರೀಕು ತಮ್ಮ ಆಪ್ತ ಸತೀಶ್ ಬಾಬಣ್ಣ ಆಕೆಯನ್ನು ಕರ್ಕೊಂಡು ಹೋಗಿದ್ದಾನೆ, ನೀವು ಹೇಳಿದ್ರ ಕರ್ಕೊಂಡು ಬರೋದಕ್ಕೆ, ಹೀಗೆ ಒಂದಷ್ಟು ಪ್ರಶ್ನೆಗಳನ್ನು ಕೇಳಿದ್ದಾರೆ. ಆ ಮಹಿಳೆಯನ್ನು ಎಲ್ಲಿ ಇರಿಸಿದ್ರಿ, ಆ ಮಹಿಳೆಗೆ ಕಿರುಕುಳ ಕೊಡಲಾಗಿದೆ ಅನ್ನೋ ನಿಟ್ಟಿನಲ್ಲಿ ಆರೋಪಿಸಲಾಗ್ತಿದೆ, ಇದಕ್ಕೆ ಏನು ಹೇಳ್ತೀರಿ ಅನ್ನೋ ನಿಟ್ಟಿನಲ್ಲಿ ಸುಮಾರು 30ಕ್ಕೂ ಹೆಚ್ಚು ಪ್ರಶ್ನೆಗಳನ್ನು ಕೇಳಿದ್ದಾರೆ. ಇದಕ್ಕೆ ಆ ಮಹಿಳೆ ನಮ್ಮ ಮನೆಯಲ್ಲಿ ಕೆಲಸ ಮಾಡ್ತಿದ್ದು ನಿಜ, ಆದರೆ ಆ ಮಹಿಳೆಗೆ ನಾವು ಕಿರುಕುಳವನ್ನು ಕೊಟ್ಟಿಲ್ಲ, ಮತ್ತು ಆ ಮಹಿಳೆಯನ್ನು ನಾವು ಕಿಡ್ನಾಪ್ ಮಾಡಿಲ್ಲ, ಕಿಡ್ನಾಪ್ ಮಾಡಿ ಅಂತೇಳಿ ನಾನು ಯಾರಿಗೂ ಕೂಡ ಹೇಳಿಲ್ಲ. ಅವರು ಮಹಿಳೆಯನ್ನು ಕರ್ಕೊಂಡೋಗಿ ಎಲ್ಲಿರಿಸಿದ್ರೋ ಗೊತ್ತಿಲ್ಲ, ಯಾಕೆ ಇರಿಸಿದ್ರು ಅನ್ನೋದು ಕೂಡ ನನಗೆ ಗೊತ್ತಿಲ್ಲ. ಕಿಡ್ನ್ಯಾಪ್ಗೂ ಈ ಪ್ರಕರಣಕ್ಕೂ ನನಗೆ ಸಂಬಂಧ ಇಲ್ಲ ಅನ್ನೋ ನಿಟ್ಟಿನಲ್ಲಿ HD ರೇವಣ್ಣ ಅವರು ಉತ್ತರವನ್ನು SIT ಅಧಿಕಾರಿಗಳ ಮುಂದೆ ಕೊಟ್ಟಿದ್ದಾರೆ ಅನ್ನೋ ಮಾಹಿತಿಗಳು ಲಭ್ಯವಾಗ್ತಿದೆ. ಇನ್ನು ಸತೀಶ್ ಬಾಬಣ್ಣ ಇಲ್ಲ, ತಾವು ಹೇಳಿದ್ದಕ್ಕೆ ಕರ್ಕೊಂಡು ಹೋಗಿದ್ದಾನೆ ಅಂತ ಆತ ಮನೆಯಲ್ಲಿ ಹೇಳಿ ಕರ್ಕೊಂಡೋಗಿದ್ದಾನೆ, ತಮ್ಮ ಹೆಸರನ್ನು ಹೇಳಿದ್ದಾನೆ ಅಂತೇಳಿ ಕೂಡ ಹೇಳಲಾಗಿದೆ. ಮತ್ತು ಈ ಒಂದು ಸಂತ್ರಸ್ತೆಯ ಪುತ್ರ ಕೊಟ್ಟಂತಹ ದೂರೇನಿದೆ, ಈ ದೂರನ್ನು ಕೊಡಲಾಗಿದೆ, ಇದ್ರ ಬಗ್ಗೆ ತಮಗೆ ಐಡಿಯಾ ಇದೆಯಾ? ಹೀಗಾಗಿ ಸುಮಾರು 16 ಪ್ರಶ್ನೆಗಳನ್ನು ಕೇಳಿ ಇವರಿಂದ ಉತ್ತರವನ್ನು ಪಡೆದುಕೊಳ್ಳೋ ಕೆಲಸವನ್ನು ಅಧಿಕಾರಿಗಳು ಮಾಡಿದ್ದಾರೆ. ಓಕೆ, ಥ್ಯಾಂಕ್ ಯು ನರಸಿಂಹಮೂರ್ತಿ ತಮ್ಮೆಲ್ಲ ಮಾಹಿತಿಗಾಗಿ.